ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಆರಾಧನೆ ಶುರುವಾಗಿರುವಂತಹದ್ದು ತಿಳಿದೇ ಇದೆ. ಮಂಗಳವಾರ, ಬುಧವಾರ, ಗುರುವಾರ ರಾಯರ ಆರಾಧನೆ ಇದೆ. ಅದರಲ್ಲಿ ಮಂಗಳವಾರ ಪೂರ್ವಾರಾಧನೆ ಬರುತ್ತೆ. ಆವತ್ತಿನ ದಿನ ಅವರ ಪೂಜೆ ಹೇಗಿರಬೇಕು ಅನ್ನುವಂತಹದ್ದು. ರಾಯರ ಪೂರ್ವಾರಾಧನೆ ಎಂದು ರಾಯರ ಪೂಜೆಯನ್ನು ಮಾಡುವಂಥವ್ರು ಮೊದಲು ಮನೆ ಶುದ್ಧ ಮಾಡ್ಕೊಳ್ಳಿ. ಸ್ವಲ್ಪ ಗಂಜಿ ಹಾಕಿ ನೆಲ ಎಲ್ಲ ಒರೆಸ್ಕೊಳ್ಳಿ. ಬೇಗ ಎದ್ದೇಳಬೇಕು ಅವತ್ತಿನ ದಿನ. ಆದಷ್ಟು ಒಂದು 6:30 7 ಗಂಟೆ ಅಷ್ಟರಲ್ಲಿ ರಾಯರ ಪೂಜೆಯನ್ನು ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಬೇಗ ಎದ್ದು ಕಡ್ಡಾಯವಾಗಿ ತಲೆ ಸ್ನಾನವನ್ನು ಮಾಡಲೇಬೇಕು. ಅವತ್ತಿನ ದಿನ ತಲೆ ಸ್ನಾನ ಮಾಡಿ ಕಡ್ಡಾಯವಾಗಿ ಮಡಿ ಬಟ್ಟೆಯನ್ನೇ ಹಾಕೊಳ್ಳಿ. ಮಡಿ ಬಟ್ಟೆಯನ್ನು ಹಾಕ್ಕೊಂಡೇ ಪೂಜೆ ಮಾಡಬೇಕು. ಮಹಿಳೆಯರು ಮುಟ್ಟಾಗಿದ್ದರೆ 5 ದಿನ ಕಳೆದಿದ್ರೆ ಮಾತ್ರ ರಾಯರ ಪೂಜೆ ಮಾಡಿ. 3 ಅಥವಾ 4 ದಿನ ಆಗಿರೋವಂಥವರು ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ರಾಯರ ಫೋಟೋ ಇಟ್ಟು ಪೂಜೆ ಮಾಡುವಂತಹ ಜಾಗವನ್ನು ಶುದ್ಧವಾಗಿ ಒರೆಸ್ಕೊಂಡು ಒಂದು ರಂಗೋಲಿಯನ್ನು ಹಾಕೋಬೇಕು. ಅದರ ಮೇಲೆ 2 ಕಾಳು ಅಕ್ಷತೆಯನ್ನು ಹಾಕಿ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ರಾಯರ ಫೋಟೋವನ್ನು ಇಡಿ. ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸಂಕಲ್ಪ ಮಾಡಿಕೊಳ್ಳಿ. 3 ದಿನವೂ ರಾಯರ ಪೂಜೆಯನ್ನು ಮಾಡುತ್ತೇವೆ ಅಂತ ಹೇಳಿ ಆ ಸಂಕಲ್ಪದಲ್ಲಿ ಹೇಳ್ಕೋಬೇಕು. ಸಂಕಲ್ಪ ಅಂತಂದರೆ ನಿಮ್ಮ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಇಟ್ಕೊಂಡು ನಿಮ್ಮ ಯಾವೆಲ್ಲ ಕಷ್ಟ ಕಳಿಬೇಕು, ರಾಯರಿಂದ ನಿಮ್ಗೆ ಯಾವೆಲ್ಲ ಅನುಗ್ರಹ ಆಗಬೇಕು ಅನ್ನೋವಂಥದ್ದನ್ನು ರಾಯರ ಮುಂದೆ ಹೇಳಿಕೊಂಡು ಅದರ ಜೊತೆಗೆ 3 ದಿನವೂ ಸಹ ನಾವು ಆರಾಧನೆಯ ಪೂಜೆಯನ್ನು ಮಾಡುತ್ತೇವೆ ಅಂತ ಹೇಳಿ ಹೇಳಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿ. ಇದನ್ನೇ ನಾವು ಸಂಕಲ್ಪ ಅಂತ ಹೇಳೋದು. ರಾಯರ ಪೂಜೆಯನ್ನು ಮಾಡೋದಕ್ಕಿಂತ ಮೊದಲು ಶ್ರೀಮನ್ನಾರಾಯಣನನ್ನು ನಾವು ನೆನೆಸ್ಕೊಳ್ಲೇಬೇಕು. ಅವರ ಸ್ವರೂಪದ ಯಾವುದೇ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಫೋಟೋ ಮುಂದೆ 2 ತುಪ್ಪದ ದೀಪವನ್ನು ಬೆಳಗಬೇಕು. ಮೊದಲು ಅವರಿಗೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿದ್ದಾದ್ಮೇಲೆ ನಾವು ರಾಯರಿಗೆ ಪೂಜೆ ಮಾಡಬೇಕಾಗತ್ತೆ. ರಾಯರ ಫೋಟೋವನ್ನು ಒರೆಸಿ ಶುದ್ಧವಾದಂತಹ ಗಂಧ ಹಚ್ಚಿ, ಅಂಗಡಿನಲ್ಲಿ ಸಿಗುವಂಥ ಪೌಡ್ರ್ ಕಲಸಿ ಹಚ್ಚೋದು ಅಥವಾ ರೆಡಿ ಕಲಸಿರುವಂಥ ಪೇಸ್ಟ್ ಥರ ಬರುತ್ತೆ ಗಂಧ, ಅದನ್ನೆಲ್ಲ ಹಚ್ಚೋದು ಮಾಡಬೇಡಿ. ಗಂಧಿಗೆ ಅಂಗಡಿನಲ್ಲಿ ಶುದ್ಧವಾದಂತಹ ಗಂಧ ತೆಗೆಯುವಂಥ ಕಲ್ಲು ಮತ್ತು ಗಂಧದ ಚಕ್ಕೆ ಕೇಳಿದ್ರೆ ಕೊಡ್ತಾರೆ, ಇಲ್ಲ ಮಂತ್ರಾಲಯದಲ್ಲೂ ಸಹ ಸಿಗುತ್ತೆ. ಅದನ್ನು ತಗೊಂಬಂದು ತೆಗೆದ್ಬಿಟ್ಟು ಶುದ್ಧವಾದಂತಹ ಗಂಧವನ್ನೇ ತಂದಿಟ್ಕೊಂಡು ಪ್ರತಿ ಗುರುವಾರನೂ ಸಹ ನೀವು ಇದನ್ನೇ ತೆಗೆದು ರಾಯರಿಗೆ ಇಡಬೇಕು. ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ಅಂಗಡಿಗಳಿಂದ ತಂದಂಥದ್ದ ಪೌಡರ್ನ ಕಲಸಿ ನೀರಲ್ಲಿ ಹಚ್ಚೋದನ್ನು ಮಾಡಬಾರ್ದು. ಶುದ್ಧವಾದಂತಹ ಗಂಧವನ್ನು ಹಚ್ಚಿ ರಾಯರಿಗೆ ವಿಶೇಷವಾದಂತಹ ಹಬ್ಬ ಹರಿದಿನಗಳಲ್ಲಿ ಮತ್ತು ಈ ರೀತಿ ಆರಾಧನೆ ಸಮಯದಲ್ಲಿ ಮಾತ್ರ ನಾವು ಹೆಣ್ಮಕ್ಕಳು ಗೆಜ್ಜೆ ವಸ್ತ್ರವನ್ನು ಏರಿಸುವಂತಹ ಒಂದು ಅವಕಾಶ ಇರುತ್ತೆ. ಈ ಆರಾಧನೆಯ ಸಮಯದಲ್ಲಿ ಗೆಜ್ಜೆ ವಸ್ತ್ರ ಏರಿಸೋದ್ರಿಂದ ಯಾವ ರೀತಿ ದೋಷವೂ ಇಲ್ಲ. 9 ಎಳೆ ಗೆಜ್ಜೆ ವಸ್ತ್ರವನ್ನು ಶಾಸ್ತ್ರವಾಗಿ ಹಾಕಿ ಅದರ ಮೇಲೆ ಅಲಂಕಾರಕ್ಕೆ ಎಷ್ಟಾದರೂ ನೀವು ಹಾಕೋಬೋದು. ಕಾವಿ ಪಂಚೆ ಅಥವಾ ಜರಿ ಪಂಚೆಯನ್ನು ರಾಯರಿಗೆ ನಾಳೆ ಅರ್ಪಣೆ ಮಾಡ್ಬೋದು. ಅಂದರೆ ಅಲಂಕಾರಕ್ಕೆ ನೀವು ಉಡಿಸೋದಾದರೆ ಫೋಟೋ ಮೇಲೆಲ್ಲ ಹಾಕ್ತಾರಲ್ವ, ಆ ರೀತಿ ಹಾಕಿ ಆಮೇಲೆ ಮನೆಯವರು ಯಾರಾದರೂ ಅದನ್ನು ಬಳಸ್ಕೋಬೋದು. ರಾಯರಿಗೆ ಯಾವ ರೀತಿ ಹೂಗಳನ್ನು ಹಾಕಬೇಕು ಅಂತಂದರೆ ತುಳಸಿಯನ್ನು ಕಡ್ಡಾಯವಾಗಿ ಹಾಕಬೇಕು. ಆದಷ್ಟು ಕಣಗಲೆ ಹೂ ಮತ್ತು ದಾಸವಾಳ ಹೂವನ್ನು ರಾಯರಿಗೆ ಬಳಸಬೇಡಿ. ಹೂಗಳಿಂದ ಅಲಂಕಾರ ಆದಮೇಲೆ ದೀಪವನ್ನು ಹಚ್ಚಿ ಆದಷ್ಟು ನಾಳೆ 3 ಅಥವಾ 5 ದೀಪಗಳನ್ನು ರಾಯರಿಗೆ ಹಚ್ಚಬೇಕು. ಆರಾಧನೆಯ ಮೊದಲನೇ ದಿನ ನಾವು ಎಷ್ಟು ದೀಪಗಳನ್ನು ಹಚ್ಚಿರ್ತೀವೋ 3 ದಿನವೂ ಸಹ ಅಷ್ಟೇ ದೀಪಗಳನ್ನ ಹಚ್ಚಬೇಕು. ಅಂದರೆ 3 ಹಚ್ಚಿದ್ರೆ 3 ಹಚ್ಚಬೇಕು, 5 ಹಚ್ಚಿದ್ರೆ 5 ಹಚ್ಚಬೇಕು. ಅದರಲ್ಲಿ ಕಡಿಮೆ ಮಾಡೋಂಗಿಲ್ಲ, ಅಂದರೆ ತೆಗಿಯೋಂಗಿಲ್ಲ ಅದರೊಳಗಡೆ. ಮತ್ತು ನೈವೇದ್ಯಕ್ಕಾಗಿ ಏನೇ ಮಾಡಿದ್ರೂ ಸಹ ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಮಾಡಿರಬಾರ್ದು. ನಾಳೆ ಪೂರ್ವಾರಾಧನೆ ದಿನ ಗೋಧಿ ನುಚ್ಚು ಅಥವಾ ಶಾವಿಗೆ ಪಾಯಸ ಅಥವಾ ಹೆಸರುಬೇಳೆ ಏನೇ ಇಟ್ಟರೂ ನಡೆಯುತ್ತೆ. ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದರೆ ಬಾಳೆಹಣ್ಣನ್ನು ಹೊರತುಪಡಿಸಿ ಎಲ್ಲ ಹಣ್ಣುಗಳು ಸಹ ನೈವೇದ್ಯಕ್ಕೆ ಬರುತ್ತೆ. ರಾಯರ ನಾಮಲೇಖನ ಬರೆಯುವಂತಹ ಆಸೆ ಇರೋರು ಸಂಕಲ್ಪ ಮಾಡಿಕೊಂಡು ಆರಾಧನೆಯ 3 ದಿನವೂ ಸಹ ನಾಮಲೇಖನ ಬರೀರಿ, ವಿಶೇಷವಾದಂತಹ ಫಲ ಇರುತ್ತೆ. ನಾಳೆ ರಾಯರ ಅಷ್ಟೋತ್ತರ ವಿಷ್ಣು ಸಹಸ್ರನಾಮ ಸ್ತೋತ್ರ ಆದಷ್ಟು ಪಾರಾಯಣ ಮಾಡಿ ರಾಯರ ಮಠಗಳಿಗೆ ಹೋಗಿ ಕೈಲಾದಂತಹ ಸೇವೆ ಮಾಡಿ. ಅಟ್ಲೀಸ್ಟ್ ಈ 3 ದಿನಗಳಲ್ಲಿ ಒಂದು 10 ಜನಕ್ಕಾದರೂ ನಿಮ್ಮ ಕೈಲಾದಂತಹ ಪ್ರಸಾದವನ್ನು ಮಾಡ್ಕೊಂಡು ಹೋಗಿ ಮಠಗಳ ಹತ್ರ ಅಥವಾ ನಿಮ್ಮ ಮನೆ ಹತ್ರನಾದರೂ ಒಂದು 10 ಜನಕ್ಕೆ ಹಂಚಿ. ವಿಶೇಷವಾದಂತಹ ಫಲ ನಿಮಗೆ ಇದರಿಂದ ಲಭ್ಯ ಆಗುತ್ತೆ. ಈಗಿಷ್ಟು ಹೇಳಿದಂಥದ್ದು ಪೂರ್ವಾರಾಧನೆಯ ಪೂಜೆ ಬಗ್ಗೆ ಮಾತ್ರ. ಅಂದರೆ ನಾಳೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅಂತ. ಅದಾದಮೇಲೆ ಬುಧವಾರದ ಮಧ್ಯಾರಾಧನೆ ಬರುತ್ತಲ್ವ, ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಬರುತ್ತೆ. ಅದರ ಪೂಜೆ ವಿಧಾನಗಳು ಬೇರೆ ಇರುತ್ತೆ. ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಮತ್ತು ಇನ್ನು ನೆಕ್ಸ್ಟು ನಾಮಲೇಖನ ಬರೆಯುವಂಥದ್ದು ಹೇಗೆ ಮತ್ತು ಯಾವ್ಯಾವ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ
ನಾಳೆ ನಿಮಗೆ ಶ್ರೇಷ್ಠ ಅನ್ನೋಂತಹದ್ದು ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಎಲ್ರಿಗೂ ನಮಸ್ಕಾರ. ರಾಯರ ಆರಾಧನೆ ಅಂತಂದರೆ ಬಹಳ ವಿಶೇಷ. ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಸುದಿನ ಆದಷ್ಟು ರಾಯರ ಸೇವೆ ಮಾಡಿ ಒಳ್ಳೆಯ ಅನುಗ್ರಹಕ್ಕೆ ಪಾತ್ರರಾಗಿ. ಎಲ್ರಿಗೂ ನಮಸ್ಕಾರ.